ಈ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಮಗಳು ಲಾಕ್ ಆಗಿದ್ದಾಳೆ. ಸಹಜವಾಗಿಯೇ ಈಗ ಮಲತಂದೆಗೆ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ಇದರ ನಡುವೆ ಮತ್ತಷ್ಟು ತಿರುವುಗಳನ್ನ ಈ ಪ್ರಕರಣ ಪಡೆದುಕೊಳ್ಳುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಮುನ್ನೆಲೆಗೆ ಬರ್ತಾ ಇದೆ. 2014ರ ಇಲ್ವಾಲಾ ಪೊಲೀಸ್ ದರೋಡೆಯ ಪ್ರಕರಣ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಪ್ರಕರಣ ನಡೆದು 11 ವರ್ಷಗಳಾಗಿದೆ. ಈಗ ಮತ್ತೆ ಕೇಸ್ ಬಗ್ಗೆ ಚರ್ಚೆ ಆಗ್ತಾ ಇದೆ. ರನ್ಯಾ ಮಲತಂದೆ ರಾಮಚಂದ್ರ ರಾವ್ ಹೆಸರು ತಳುಕಾಕೊಂಡಿದ್ದಂತಹ ಪ್ರಕರಣ ಇದು. ಅವತ್ತಿನ ಐಜಿಪಿ ರಾಮಚಂದ್ರ ರಾವ್ ಹೆಸರು ಈ ಪ್ರಕರಣದಲ್ಲಿ ಕೇಳಿಬಂದಿತ್ತು. 2.27 ಕೋಟಿ ಹಣ, 2 ಕೆಜಿ ಚಿನ್ನ ದರೋಡೆ ಮಾಡಿದಂತಹ ಆರೋಪ. ರಾಮಚಂದ್ರ ರಾವ್ ಗನ್ಮ್ಯಾನ್ ಸೇರಿದಂತೆ ಪೊಲೀಸರ ವಿರುದ್ಧ ದೂರು ಕೂಡ ದಾಖಲಾಗಿತ್ತು. ಸದ್ಯ ಈ ಪ್ರಕರಣಕ್ಕೆ ಮರುಜೀವ ಕೊಡಬೇಕು ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಅವರು ಪತ್ರವನ್ನು ಬರೆದಿದ್ದಾರೆ. ಸಿಬಿಐಗೆ 9 ಪುಟಗಳ ಪತ್ರವನ್ನು ಬರೆದಿದ್ದಾರೆ ಸ್ನೇಹಮಯಿ ಕೃಷ್ಣ. ಈ ಮೂಲಕ ಇಲ್ವಾಲಾ ಪೊಲೀಸ್ ದರೋಡೆಯ ಪ್ರಕರಣವನ್ನ ಮುನ್ನೆಲೆಗೆ ತರುವ ಮೂಲಕ ಇದಕ್ಕೂ ಅದಕ್ಕೂ ಲಿಂಕ್ ಮಾಡುವಂತಹ ಕೆಲಸ ಈಗ ಸ್ನೇಹಮಯಿ ಕೃಷ್ಣ ಅವರಿಂದ ಆಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ಗೆ ಸುದೀರ್ಘವಾದಂತಹ ಪತ್ರವನ್ನು ಬರೆಯುವ ಮೂಲಕ ದೂರನ್ನು ಕೂಡ ಕೊಟ್ಟಿದ್ದಾರೆ. ನೋಡೋಣ ಈ ಪ್ರಕರಣದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅಂತ ಹೇಳಿ. 2014ನೇ ಇಸ್ವಿಯಲ್ಲಿ ಮೈಸೂರಿನಲ್ಲಿ 9 ಕೆಜಿ ಚಿನ್ನ ಕಳ್ಳಸಾಗಾಣಿಕೆ ಬಗ್ಗೆ ಒಂದು ದೂರು ದಾಖಲಾಗಿತ್ತು. ಅಂದರೆ ಸಾಕಷ್ಟು ದೂರುಗಳನ್ನು ನಾನು ನೀಡಿದ್ದೆ. ಸೊ ಈ ಸಂಬಂಧ ಒಂದು ಇಲ್ವಾಲಾ ಪೊಲೀಸ್ ಠಾಣೆಯಲ್ಲಿ 1/2014 ಅಂದರೆ ಪ್ರಕರಣ ದಾಖಲಾಗಿತ್ತು. ಅಂದರೆ ಕಲ್ಪಕಾನ ಬಸ್ಸನ್ನು ತಪಾಸಣೆ ಮಾಡೋ ಸಂದರ್ಭದಲ್ಲಿ ಅಕ್ರಮವಾಗಿ 20 ಲಕ್ಷ ರೂಪಾಯಿ ಸಾಗಣೆ ಮಾಡೋದು ಪತ್ತೆ ಆಗಿದ್ದರಿಂದ ಅದ್ರ ಬಗ್ಗೆ ಪ್ರಕರಣ ದಾಖಲಾಗಿತ್ತು. ಪ್ರಕರಣ ದಾಖಲಾಗಿ 11 ವರ್ಷಗಳಾಗಿದೆ. ಆದರೆ ಆ ಪ್ರಕರಣ ಸಂಬಂಧಪಟ್ಟ ಇದುವರೆಗೂ ಕೂಡ ತನಿಖೆ ನಡೆಸಿ ಅಂತಿಮ ವರದಿ ಸಲ್ಲಿಸಿಲ್ಲ. ಇದಾದ ನಂತರ ದಾಖಲಾಗಿದ್ದಂಥ ತನಿಖೆಯಲ್ಲಿ ಆ ಒಂದು ಪ್ರಕರಣದ ದೂರನ್ನು ಅಳವಡಿಸ್ಕೊಳ್ಳಿ ಅಂತೇಳಿ ಕೋರ್ಟ್ ಕೈ ತೊಳ್ಕೊಂಡ್ಬಿಟ್ಟಿದ್ದಾರೆ CID ಅಧಿಕಾರಿಗಳು. ನಾನು CID ಅಧಿಕಾರಿಗಳಿಗೆ ಮತ್ತು DGP IGP ಅವರಿಗೆ ಸಾಕಷ್ಟು ಮನವಿ ಪತ್ರಗಳನ್ನು ಕೊಟ್ಟು ಕಳ್ಳಸಾಗಾಣಿಕೆ ಬಗ್ಗೆ ಒಂದು ಗಂಭೀರವಾಗಿ ಒಂದು ತನಿಖೆ ಮಾಡಿ ಆ ಕಳ್ಳಸಾಗಾಣಿಕೆದಾರರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತೇಳಿ ಹಲವಾರು ಮನವಿ ಪತ್ರಗಳನ್ನು ಕೊಟ್ಟು ನೇರವಾಗಿ ಖುದ್ದಾಗಿ ಭೇಟಿ ಮಾಡಿದ್ರು ಕೂಡ ಅಂದಿನ ಅಧಿಕಾರಿಗಳು ನಮಗೆ ಪೊಲೀಸರು ಏನು ಆರೋಪ ಇದೆ ಅವ್ರ ಮೇಲೆ ಚಾರ್ಜ್ ಶೀಟ್ ಮಾಡೋಕ್ಕಷ್ಟೇ ಸರ್ಕಾರ ನಮ್ಗೆ ಆದೇಶ ಮಾಡಿದೆ. ಒಂದು ಬೆಂಗಳೂರಿಂದ ಕೇರಳಗೆ ಒಂದು ಬಸ್ ಹೋಗ್ತಾ ಇತ್ತು. ಮೈಸೂರಿನಲ್ಲಿ ಆ ಬಸ್ಸನ್ನು ತಡೆ ಹಿಡಿತಾರೆ ಪೊಲೀಸರು. ಅವ್ರಿಗೊಂದಷ್ಟು ಮಾಹಿತಿ ಇದೆ, ಇದರಲ್ಲಿ ಚಿನ್ನ ಮತ್ತು ದುಡ್ಡನ್ನು ಸಾಗಾಟ ಮಾಡ್ತಾ ಇದ್ದಾರೆ ಅಕ್ರಮವಾಗಿ ಅಂತ. ಅದಾದ ನಂತರ ಸಿಕ್ಕುತ್ತೆ, ಚಿನ್ನ ಮತ್ತು ದುಡ್ಡು ಸಿಗುತ್ತೆ. ಆದರೆ ಎಷ್ಟು ಪ್ರಮಾಣದ ಚಿನ್ನ ಸಿಕ್ಕಿತ್ತು ಆ ಲೆಕ್ಕವನ್ನು ಸರ್ಕಾರಕ್ಕೆ ಈ ಪೊಲೀಸರು ಕೊಡಲೇ ಇಲ್ಲ. ಇವರೇ ಒಳಗಿಂದೊಳಗೆ ತಿಂದು ಹಾಕ್ಬಿಟ್ರು ಅಂತಕ್ಕಂಥ ಒಂದು ಆರೋಪದ ಪ್ರಕರಣ 2014ರಲ್ಲಿ ನಡೆದಿದ್ದು. ಸೊ ಆ ಪ್ರಕರಣದಲ್ಲಿ ಸುಮಾರು ಜನ ಪೊಲೀಸ್ ಅಧಿಕಾರಿಗಳ ಮೇಲೆ ದೂರು ದಾಖಲಾಗಿತ್ತು, ಏನೂ ಕ್ರಮ ತಗೊಂಡಿಲ್ಲ. ಈಗ ರಾಮಚಂದ್ರ ರಾವ್ ಅವರು ಕಡ್ಡಾಯ ರಜೆಯ ಮೇಲೆ ತೆರಳಿದ್ದಾರೆ ಮಲಮಗಳ ವಿಚಾರದಲ್ಲಿ. ಸೊ ಈಗ ಈ ಪ್ರಕರಣನೂ ಸೇರಿಸ್ಕೊಂಡು ತನಿಖೆ ಮಾಡಿ ಅಂತ ಸ್ನೇಹಮಯಿ ಕೃಷ್ಣ ಆವಾಗಿಂದನೂ ಹೋರಾಟ ಮಾಡಿದ್ರು. ಆ್ಯಕ್ಚುಲಿ ಸ್ನೇಹಮಯಿ ಕೃಷ್ಣ ಅವರ ದೂರಿಗೆ ಯಾವುದೇ ಬೆಲೆ ಕೊಟ್ಟಿರಲಿಲ್ಲ. ಈಗ ಮತ್ತೆ ಅದನ್ನು ಮುನ್ನೆಲೆಗೆ ತಂದು ಮತ್ತೆ ಈ ಪ್ರಕರಣವನ್ನು ಕೂಡ ತನಿಖೆಗೆ ಒಳಪಡಿಸಿ, ಇಲ್ಲ ಅಂತಂದರೆ ಸಾಧ್ಯವಾಗದಿದ್ದರೆ ಪ್ರತ್ಯೇಕ ಪ್ರಕರಣ ಮಾಡಿ ಅಂತ ಹೇಳಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ.